ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವ್ಲಾಗ್ ಡಾರ್ಲಿಂಗ್ಸ್. ಸೊ ಇವತ್ತು ಮತ್ತೊಮ್ಮೆ ಟ್ರಾವೆಲ್ ವ್ಲಾಗ್. ಎಸ್ ಐ ನೋ ನಂದು ವ್ಲಾಗ್ಸ್ ಎಲ್ಲ ಟ್ರಾವೆಲ್ ವ್ಲಾಗೇ ಆಗಿರುತ್ತೆ. ಸೊ ಇದು ಇಯರ್ ಎಂಡ್ ಟ್ರಿಪ್ ಹೋಗ್ತಾ ಇದ್ದೀನಿ. ಇನ್ನೂ ಒಂದು ಟ್ರಿಪ್ ಇದೆ ಅಪ್ಕಮಿಂಗು, ಬಟ್ ಸ್ಟಿಲ್ ಮಿಡ್ಡಲ್ಲಿ ಒಂದು ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂದರೆ ಮೈ ಫೇವ್ರೆಟ್ ಡೆಸ್ಟಿನೇಷನ್ ಯಾವುದು ಅಂತ ಗೆಸ್ ಮಾಡ್ತೀರಾ? ಡಿಸ್ಕ್ರಿಪ್ಷನ್ ಆಲ್ರೆಡಿ ಇರುತ್ತೆ, ಬಟ್ ಸ್ಟಿಲ್ ಎಸ್ ಮೈ ಫೇವ್ರೆಟ್ ಡೆಸ್ಟಿನೇಷನ್ ಕುಮಟಾಗೆ ಹೋಗ್ತಾ ಇದ್ದೀನಿ. ಸೊ ಕುಮಟಾ ಎಷ್ಟೊಂದು ಜನಕ್ಕೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಅಂದರೆ ಅದು ಗೋಕರ್ಣ ಹತ್ರ ಇದೆ. ಸೊ ದಟ್ಸ್ ಮೈ ಫೇವ್ರೆಟ್ ಪ್ಲೇಸ್ ಆ್ಯಂಡ್ ಮೈ ಫೇವ್ರೆಟ್ ಡೆಸ್ಟಿನೇಷನ್. ಆ್ಯಂಡ್ ಅಲ್ಲಿ ನನ್ನ ಫೇವ್ರೆಟ್ ಸ್ಟೇ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಎತ್ತ ಎಲ್ಲ ಅಲ್ಲಿಗೆ ಹೋದ್ಮೇಲೆ ತಿಳಿಸ್ತೀನಿ, ಒಳ್ಳೊಳ್ಳೆ ಜಾಗಗಳು ತೋರಿಸ್ತೀನಿ. ಸೊ ಎಸ್ ಈ ವ್ಲಾಗ್ ಸಖತ್ತಾಗಿರುತ್ತೆ. ಸೊ ಫುಲ್ ಬೀಚ್ ವೈಬ್ಸೇ ಇರುತ್ತೆ. ಸೊ ಯಾರ ಜೊತೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಶಿಷ್ಯ ನಿತೀಶ್ನೇ ತಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೂ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ. ಸೊ ನನ್ನ ಫ್ರೆಂಡ್ಸ್ ಇನ್ನು ವ್ಲಾಗಲ್ಲಿ ಬರಲ್ವಂತೆ. ಸೊ ಅವರು ಸೀಕ್ರೆಟ್ ಆಗಿ ಅವರು ನನ್ನ ಲಾಗಿನ್ ಹಿಂದೆ ಇರ್ತಾರೆ. ಕ್ಯಾಮ್ರಾಮೆನ್ಸ್ ಮಾಡ್ಕೊಂಡಿರ್ತೀನಿ ಅವ್ರನ್ನ. ಸೊ ಅವ್ರು ಯಾರೋ ವ್ಲಾಗಲ್ಲಿ ಬರಲ್ಲ. ಸೊ ನಮ್ಮ ಶಿಷ್ಯ ನಮ್ಮ ಹತ್ರ ನಿತೀಶ್ನ ಆಮೇಲೆ ತೋರಿಸ್ತೀನಿ, ಅವನೇ ವಿಡಿಯೋ ಮಾಡ್ತಾನೆ. ಹಾಯ್ ಮಾಡಂಗೆ ಹಾಯಣ್ಣ. ಹಾಯ್. ನಮ್ಮ ಶಿಷ್ಯ ಹಾಯ್ ಅಂದ. ಸೊ ಎಸ್ ಇವಾಗ ಇನ್ನೊಂದು ನನ್ನ ಫ್ರೆಂಡ್ ಪಿಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಪಿಕ್ ಮಾಡಿಕೊಂಡು ನೈಟ್ ಜರ್ನಿ ಆ್ಯಕ್ಚುಲಿ. ಇವಾಗ ಎಷ್ಟು ಟೈಮು 8 ಗಂಟೆ ಆಲ್ರೆಡಿ. ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತೀವಿ, ಉಗಿತಾ ಇದ್ದಾರೆ. ನಮ್ದು ಸ್ವಲ್ಪ ಲೇಟ್ ಆಗೋಯ್ತು ಟ್ರಾಫಿಕ್ಕಿಂದ, ಆ್ಯಸ್ ಯೂಶುವಲ್ ಬೆಂಗಳೂರು ಕಿತ್ತೋಗಿರೋ ಟ್ರಾಫಿಕ್ಕು. ಸೊ ಎಸ್ ಹೋಗ್ತಾ ಇದ್ದೀವಿ ಇವಾಗ. ಫುಲ್ ಆಡ್ಕೊಂಡು ಹೋಗಿ ಅಲ್ಲಿ ಪಿಕ್ ಮಾಡಿಬಿಟ್ಟು ಆಮೇಲೆ ಆರಾಮಾಗಿ ಹೋಗ್ತೀವಿ. ಸೊ ಎಸ್ ಐ ವಿಲ್ ಬಿ ಟೇಕಿಂಗ್ ದಾವಣಗೆರೆ, ರಾಣೆಬೆನ್ನೂರು ಆ ಕಡೆ ರೂಟು. ಚೆನ್ನಾಗಿರುತ್ತೆ. ಲಾಂಗ್ ಜರ್ನಿ, ಆಲ್ಮೋಸ್ಟ್ 9.5 hours ಜರ್ನಿ. ಸೊ ಊಟ ಗೀಟ ಎಲ್ಲ ನಿಲ್ಸಿದ್ರೆ ಒಂದು 10.5 hours ಆಗುತ್ತೆ. ನಾನು ಒಬ್ಬನೇ ಡ್ರೈವ್ ಮಾಡೋದು ಆ್ಯಸ್ ಯೂಶುವಲ್. ನಮ್ಮ ಶಿಷ್ಯ ಕಾರ್ ತರ್ತೀನಿ ಅಂತ ಹೇಳ್ದ ಫ್ರೆಂಡ್. ಬಡ್ಡಿ ಮಗ ಆಟೋಮೆಟಿಕ್ ಕಾರ್ ಹಿಡ್ಕೊಂಡವನೆ. ಆಲ್ಟೋಸ್ ಎಲ್ಲೂ ಹೋಗಿಲ್ಲ ಮಗ, ನಂದೇ ಕಾರು ಅಂತ ಅಂದ. ನೋಡಿದ್ರೆ ಲೋಪರ್ ನನ್ನ ಮಗ ಕಾರ್ ತರಲಿಲ್ಲ, ಏನೋ ಆಯಿತು. ಸೊ ಅದಕ್ಕೋಸ್ಕರ ತರಲಿಲ್ಲ. ಏನು ಮಾಡೋದು ಹೇಳಿ, ಇಂಥ ಫ್ರೆಂಡ್ಸ್ ಎಲ್ಲ ನಂಬ್ಕೊಂಡು ಮತ್ತೆ ನನ್ನ ಕಾರಲ್ಲೇ ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಾಗತ್ತೆ. ಸೊ ಎಸ್ ಇಲ್ಲಿಗೆ ಬಂದಿದ್ದೀವಿ, ಹೋಗ್ತಾ ಇದ್ದೀವಿ ಇವಾಗ. ಸೊ ಹೋಗ್ತಾ ಈ ವ್ಲಾಗ್ ಸಖತ್ತಾಗಿರುತ್ತೆ ನೋಡಿ. ಐ ವಿಲ್ ಟ್ರೈ ಟು ಎಂಟರ್ಟೈನ್ ಯು ಗೈಸ್ ನಮ್ಮ ಸಿಸ್ಸಿನ ಜೊತೆ. ಆ್ಯಂಡ್ ಒಂದಷ್ಟು ರೀಲ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಎಸ್ ಏನು ಗೊತ್ತಾ, ಯಾಕೆ ನೀವು ಕೇಳ್ಬೋದು ಏನು ಇಷ್ಟೇ ಜನ ಹೋಗ್ತಿದ್ದೀರಾ ಅಂತ. ಗೈಸ್ ಏನು ಮಾಡೋದು, ನನ್ನ ಮಕ್ಕಳು ನನ್ನ ಫ್ರೆಂಡ್ಸ್ಗಳು ಬರಲ್ಲ. ನಂದೊಬ್ಬ ಟ್ರಾವೆಲ್ ಪಾರ್ಟ್ನರ್ ಇದ್ದ ಸೋಮ, ಅವನು ನನ್ನ ಮಗ US ಹೋಗ್ಬಿಟ್ಟವನೆ. What is this America bringing this semen can? ಸೊ ಇನ್ನೊಬ್ಬ ನನ್ನ ಫ್ರೆಂಡ್ ಸೀನಾ, ಅವನು US ಹೋಗ್ಬಿಟ್ಟಿದ್ದಾನೆ. ಇವರಿಬ್ರು ಬರ್ತಾ ಇದ್ರು ಟ್ರಾವೆಲ್ಗೆ. ಇನ್ನು ಮಿಕ್ಕಿರೋ ನನ್ನ ಫ್ರೆಂಡ್ಸ್, ಇನ್ನೊಬ್ಬ ನನ್ನ ಫ್ರೆಂಡ್ ಸಚಿನ್, ಅವ್ನ ಪಾಪ ಫುಲ್ ಆ್ಯಕ್ಚುಲಿ ಅವ್ನು ವರ್ಕಲ್ಲಿ ಬಿಸಿ ಇದ್ದಾನೆ. ಇಲ್ಲ ಅಂದಿದ್ರೆ ಬಂದಿರೋನು. ಇದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಫ್ರೆಂಡ್ಸ್. ಅವ್ನು ಬಂದಿರೋನು. ಅವನ್ನ ಆ್ಯಕ್ಚುಲಿ ಅವನು ಕೆಲಸ ಫುಲ್ ವರ್ಕ್ ಬಿಸಿ, ಅವ್ನಿಗೆ ಹೇಳಿಲ್ಲ, ಯಾಕಂದರೆ ಇದು ನನ್ನ ಮಿಕ್ಸ್ ಆ್ಯಂಡ್ ಮ್ಯಾಚ್ ಫ್ರೆಂಡ್ಸ್. ಇನ್ನು ಮಿಕ್ಕಿರೋ ನನ್ನ ಫ್ರೆಂಡ್ಸ್ಗಳು ಡಬ್ಬ ನನ್ನ ಮಕ್ಕಳು ಅಂದರೆ ಡಬ್ಬ ನನ್ನ ಮಕ್ಕಳು. ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಲಾಗ್ ನೋಡ್ಬಿಟ್ಟು ಆಮೇಲೆ ನನಗೆ ಬೈತಾರಲ್ಲ. ಅವ್ರಿಗೆ ಗೊತ್ತಾಗಿರುತ್ತೆ ಡಬ್ಬ ನನ್ನ ಮಕ್ಕಳು ಅವರೇ ಅಂತ. ಈಗ ನೆಕ್ಸ್ಟ್ ಅಡ್ಡಾಗ ಹೋದ್ರೆ ಬೈತಾರೆ, ಅದು ಬೇರೆ ಪ್ರಶ್ನೆ. ಡಬ್ಬ ನನ್ನ ಮಕ್ಕಳು ಒಂದು ಟ್ರಿಪ್ಪಿಗೆ ಬರಲ್ಲ ಫ್ರೆಂಡ್ಸ್. ಅದ್ರಲ್ಲೊಬ್ಬ ಮದ್ವೆ ಆಗಿಲ್ಲ, ಇವಾಗ ಮದ್ವೆ ಆಗೋನೆ. ಇನ್ನೊಬ್ಬ ಮದ್ವೆ ಆಗಿಲ್ಲ, ಆದ್ರೂ ಬರಕ್ ಸಾಯ್ತಾರೆ. ಏನ್ರೋ ನಿಮ್ಗೆ ವರ್ಷಕ್ಕೊಂದು ಟ್ರಿಪ್ ಬರಲ್ಲ. ಏನೋ ತಿಂಗ್ಳು ಕರೆದ್ರೆ ಓಕೆ, ಬರೀ ಕತೆ ಕೇಳಿದ್ರೆ ಅದು ಇದು. ಬೇಡದಿರೋ ಟೈಮಲ್ಲೆಲ್ಲ ಅಲ್ಲೇ ಇರ್ತಾರೆ. ಬೇಕಾಗಿರೋ ಟೈಮಲ್ಲಿ ಬಂದು ಟ್ರಿಪ್ಗೆ ಹೋಗೋಣ ಅಂದ್ರೆ ಇಲ್ಲ ಮಗ, ಅದು ಮಗ, ಇದು ಮಗ ಅಂತ ಕತೆ ಹೊಡಿತಾ ಇರ್ತಾರೆ. ಏನ್ ಮಾಡ್ತೀರಾ ಹೇಳಿ? ಇಲ್ಲಿ ಬಂದ್ ತಗೊಳ್ಳೋ ನೀರು ಗೈಸ್. ಇಲ್ಲಿ ಮಾಡರ್ನ್ ಬೇಕ್ರಿ ಇದೆ, ಇಲ್ಲಿ ಬಂದ್ ತಗೊಂಡು ಟಕ ಅಂತ ಹೋಗೋಣ. ನನ್ನ ಫ್ರೆಂಡ್ ಕಾಯ್ತಾ ಇದೆ. ಓಕೆ ಲೆಟ್ಸ್ ಗೋ, ಬಂದ್ ತಗೊಂಡು ಬರೋಣ. ಜೀವನ ನಮ್ಮದೆಲ್ಲ ಖಾಲಿ, ಕೂತು ಬೋರ್ ಆಗಿದೆ. ಸಾರಿ ಗೈಸ್, ಅಲ್ಲಿ ಮಾಡರ್ನ್ ಬೇಕ್ರಿಯಲ್ಲಿ ಇದು ತಗೊಳಕ್ ಹೋಗಿದೆ. ಆಕ್ಚುಲಿ ಅದು ಅವ್ರದ್ದೇ ಔಟ್ಲೆಟ್, ಸಾರಿ ಅವ್ರದ್ದೇ ಫ್ಯಾಕ್ಟ್ರಿ ಇದೆ ಮಾಡರ್ನ್ ಬೇಕ್ರಿದು. ಸೊ ಈ ಕಡೆ ಗುರುಗುಂಟೆ ಪಾಳ್ಯ ಕಡೆ ಬಂದರೆ ನೀವು ತಗೊಳ್ಳಿ. ಕ್ರೀಮ್ ಬನ್ ಸಖತ್ತಾಗಿರುತ್ತೆ, ಅದರಲ್ಲಂತೂ ಪೈನಾಪಲ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಹಂಗೆ ನನ್ನ ಫ್ರೆಂಡ್ಸ್ ಅವ್ರು ಬರಲ್ಲ, ಅದಕ್ಕೆ ಹಿಂಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಹೋಗ್ಬೇಕು. ಏನು ಮಾಡೋದು ಹೇಳಿ, ಫ್ರೆಂಡ್ಸ್ಗೆ ಬರೋ ನಮ್ಮ ಬಾಯ್ಸ್, ನಮ್ಮ ರೆಗ್ಯುಲರ್ ಬಾಯ್ಸ್, ನಾವು ಟ್ರಿಪ್ಗೆ ಹೋಗೋ ಬಾಯ್ಸ್ ಬರೋದೇ ಇಲ್ಲ. ನನ್ನ ಮಕ್ಕಳು ಏರಿಯಾ ಬಿಟ್ಟೇ ಬರಲ್ಲ, ಗೊತ್ತಾ ನಿಮಗೆ? ಏನು ಮಾಡೋದು ಹೇಳಿ? ಈ ವ್ಲಾಗ್ ನೋಡ್ತಿದ್ರೆ ನನ್ನ ಮಕ್ಕಳ ಬರ್ರೋ ಟ್ರಿಪ್ಪಿಗೆ ಬನ್ರೋ, ಏನಾರ ಮಾಡ್ತೀರಾ? ಅವನು ಹೇಳ್ತಾನಲ್ಲ, ಬನ್ರೋ ಗೇಯ್ರೋ ನಂಗೆ ಬನ್ರೋ ಟ್ರಿಪ್ಪಿಗೆ ಬನ್ರೋ ಅನ್ಬೇಕು. ಬನ್ರಲ್ಲಿ ಗೈಸ್, ನಾನು ನಿಮ್ಗೆ ಹೇಳೋದು, ಯಾರ ನೋಡ್ತಿದ್ರೆ ಓಡಾಡಿ, ಏಜ್ ಇದ್ದಾಗ ಓಡಾಡಿ ಆಯ್ತಾ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತೇನಲ್ಲ, ನನ್ನ ಮಕ್ಕಳ ನೀವು ದುಡ್ದಿರೋ ದುಡ್ಡಲ್ಲೇ ಓಡಾಡಿ. ಏನು ಹಿಡ್ಕೊಂಡು ಏನು ಕಿತ್ತ ಬಾಗ್ತೀರಾ? ಏನು ದಿನ ಓಡಾಡಬೇಡ, ವರ್ಷಕ್ಕೊಂದು 4 ಟ್ರಿಪ್ ಅವ್ರು ಮಾಡೋಕ್ಕಾಗಲ್ವಾ? ಅದು ಫ್ರೆಂಡ್ಸ್ ಜೊತೆ ಸಿಗುತ್ತಾ? ಮತ್ತೆ ಹಿಂಗೆ ಮದುವೆ ಆಗುತ್ತೆ, ಮಕ್ಕಳಾಗತ್ತೆ, ಮತ್ತೆ ಬರಲ್ಲ ಅಂತೀರಾ. ಈಗಿದ್ದಾಗ ಇನ್ನೊಂದು ಕತೆ ಹೇಳ್ತೀರಾ, ಏನೋ ಹೇಳ್ತಿರ್ತೀರಾ. ಇಷ್ಟು ವರ್ಷ ನಾವೆಲ್ಲ ಟ್ರಿಪ್ಗೆ ಹೋಗಿದ್ದೀವಿ ಅಂದರೆ ನಮ್ಮ ಗ್ಯಾಂಗ್, ಬಾಯ್ಸ್ ಗ್ಯಾಂಗಲ್ಲಿ, ಅದಕ್ಕೆ ನಾನೇ ಕಾರಣ. ನಾನು ಮತ್ತು ನಮ್ಮ ಸೋಮ
ನಾವಿಬ್ಬರೇ ಪ್ಲ್ಯಾನ್ ಮಾಡ್ತಾ ಇದ್ವಿ, ನಾವಿಬ್ಬರೇ ಎಲ್ರೂ ಕರಿತಾ ಇದ್ವಿ. ಪ್ಲ್ಯಾನ್ ಅಂತೂ ನಾನೇ ಸ್ಟಾರ್ಟ್ ಮಾಡ್ತಾ ಇದ್ದು, ನಾನು ಮತ್ತು ಸೋಮ ಪ್ಲ್ಯಾನ್ ಮಾಡ್ತಾ ಇದ್ವಿ, ಕರಿತಾ ಇದ್ವಿ. ಅವಾಗ ಬರೋರು. ಈ ನನ್ನ ಮಕ್ಕಳಂತೂ ಒಂದಿನ ಬಾಗುರು ಹೋಗೋಣ ಅಂತ ಕರೆದೇ ಇಲ್ಲ. ಏನು ಮಾಡ್ತೀರ ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ, ಫ್ರೆಂಡ್ಸು ಎಲ್ಲ ಸಿಗೋದು ಕಷ್ಟ. ಟ್ರಿಪ್ಪಿಗೆ ಸಿಗೋದೆಲ್ಲ ಕಷ್ಟ. ಪ್ಲ್ಯಾನ್ ಮಾಡಿಬಿಟ್ಟು ಹೋಗಿ ಆಯಿತಾ. ಹಾಗೆ ಓಕೆ, ಏನು ಮಾಡೋದು. ಆಮೇಲೆ ಇನ್ನೂ ಜಾಸ್ತಿ ಹೇಳಿದ್ರೆ ಮಕ್ಕಳಿಗೆ ಹೋಗಿತಾರೆ, ನನ್ನ ಮಗನೇ ಸಾಯಕ್ಕೆ ಕುಯ್ತಾ ಇದೆಯಾ ಅಂತ. ಸೊ ಎಸ್, ಇವಾಗ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಸಿಗುವ. ಮತ್ತೆ ಇನ್ನು ಊಟಕ್ಕೆಲ್ಲ ನಿಲ್ಲಿಸ್ತೆ ಕ್ಯಾಚ್ ಆಗ್ತೀನಿ. ಬೈ ಗೈಸ್. ಏನು ಮಗ, ಹೆಂಗಿತ್ತು ಊಟ? ಸಗದಾಗಿತ್ತಾ? ಏನು ತಿಂದೆ ಅಂತ ಹೇಳ್ಬೇಡ. ಆದರೆ ವಿಷನ್ ಏನು ವಿಷನ್? ಇದೇ ಡೈಲಾಗ್ ಗೈಸ್. ಏನು ವಿಷನ್ ಅನ್ನೋದೇ ಡೈಲಾಗ್ ಇವಾಗ. ವಾಟ್ ಈಸ್ ಎ ವಿಷನ್, ವಾಟ್ ಈಸ್ ಯುವರ್ ವಿಷನ್? ನಾವು ಇಲ್ಲಿ ಯಾವುದೋ ಹೋಟೆಲ್ ಕಿರಣ್ ಅಂತ ಇದೆ, ದಾವಣಗೆರೆ ಹತ್ತತ್ರ. ದಾವಣಗೆರೆನೇ ಬಂದಿಲ್ಲ, ಚಿತ್ರದುರ್ಗ ದಾಟ ಆಯ್ತಲ್ಲೋ. ಬೆಟ್ಟ. ಸರಿ ಗೈಸ್, ಇವಾಗ ಬೆಟ್ಟ ಹಾಕ್ಬಿಟ್ಟು ಬರ್ತೀನಿ. ಸೊ ಎಸ್, ಊಟಕ್ಕೆ ನಿಲ್ಸಿದ್ವಿ. ಎಲ್ಲೂ ಊಟ ಸಿಗಲಿಲ್ಲ ಇಲ್ಲೆಲ್ಲ. ಈ ರೋಡಲ್ಲಂತೂ ಒಂದು ಪ್ರಾಪರ್ ಆಗಿರೋ ನಾನ್ ವೆಜ್ ಹೋಟ್ಲಿಲ್ಲ. ಏನೋ ಡಾಬಾದಲ್ಲಿ ನಿಲ್ಸಿದ್ವಿ. ಆ್ಯಕ್ಚುಲಿ ಸಖತ್ತಾಗಿತ್ತು. ನೀವು ಬಂದರೆ ಇಲ್ಲಿ ಹೋಟೆಲ್ ಕಿರಣ್ ಅಂತೆ ನೋಡಿ, ಹೋಟೆಲ್ ಕಿರಣ್. ಸೊ ಹೋಟೆಲ್ ಕಿರಣ್ಗೆ ಬರ್ಬೋದು. ಸೊ ಇವಾಗ ಹೊರಟ್ವಿ. ಇವಾಗ ನೆಕ್ಸ್ಟ್ ಟೀ ಬ್ರೇಕು. ಒಳ್ಳೆ ಊಟ ಆಯಿತು. ಜಿಮ್ ಅಂತ ಹೋಗೋದು. ಎಸ್ ಪ್ಲೀಸ್, ರೆಕಮೆಂಡೆಡ್. ಒಳ್ಳೆ ರೋಟಿ ಕರಿ ಎಲ್ಲ ಚೆನ್ನಾಗಿತ್ತು, ನಾನ್ ವೆಜ್ ಚೆನ್ನಾಗಿತ್ತು. ನಮ್ಮ ಸಿಸ್ಟರ್ ವೆಜ್ ತಿಂದ. ವೆಜ್ ಹೆಂಗಿತ್ತು ಮಗ? ವೆಜ್ ಚೆನ್ನಾಗಿತ್ತು. ಅಯ್ಯೋ ಗಾಯ್ಸ್, ಎಸ್ ನೋಡಿ, ಇವನೇ ವಾಮಿಟ್ ಮಾಡಿದವನು. ಅಯ್ಯೋ. ಸೊ ಇವಾಗ ಎಷ್ಟು ಟೈಮ್? 4:15. ನಾವು 6:30 ಆಗುತ್ತೆ ಅಂದ್ಕೊಂಡ್ವಿ. 2 ಅವರ್ ಮುಂಚೆ ಬಂದುಬಿಟ್ಟಿದ್ದೀವಿ. ಸೊ ಇಲ್ಲೂ ಅಂಥ ಸ್ಟಾಪ್ಸ್ ಏನು ಮಾಡಿಲ್ಲ. ಮಧ್ಯದಲ್ಲಿ ಒಂದೆರಡು ಸ್ಟಾಪ್ ಮಾಡಿಕೊಂಡು ಝುಮ್ ಅಂತ ಬಂದ್ವಿ. ಸೊ ಎಸ್, ನಮ್ಮ ಫೇವ್ರೆಟ್ ಸ್ಪಾಟ್ಗೆ ರೀಚ್ ಆಗಿದ್ದೀವಿ. ಬೀಚ್ ಸೌಂಡ್ ಕೇಳಿಸ್ತಾ ಇದೆಯಾ? ಸೊ ಇವಾಗ ವಿಡಿಯೋ ಎಲ್ಲ ಬೆಳಗ್ಗೆ ಎದ್ಮೇಲೆ ಕವರ್ ಮಾಡುವ. ಕಂಪ್ಲೀಟ್ ಪ್ರಾಪರ್ಟಿ ತೋರಿಸ್ತೀನಿ. ಇದು ಯಾಕೆ ನನ್ನ ಫೇವ್ರೆಟ್ ಪ್ಲೇಸ್ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇದೆಲ್ಲ ಇನ್ನೂ ರೆಡಿ ಆಗ್ತಾಯಿದೆ, ಬಟ್ ಸ್ಟಿಲ್ ನಾಳೆ ಒಂದು ಟೂರ್ ಕೊಡುವ. ಈಗ ಹೋಗಿ ಒಳ್ಳೆ ತಾಚಿ ಮಾಡಿಬಿಟ್ಟು ಆಮೇಲೆ ಒಂದು 11:11ವರೆಗೆ ಎದ್ದು ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ಲ ನೀವು ಪಾಚ್ಕೊಳ್ಳಿ, ನಾವು ಪಾಚ್ಕೊತೀವಿ. ನೋಡಿ ಹಿಂಗೆ ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಬಂದೆ, ನನ್ನ ಮಗ ವಾಂತಿ ಮಾಡ್ಕೊಂಬಂದ. ಏನು ಹೇಳ್ತೀರಾ ಇಂಥ ಅವನಿಗೆ? ಬರೋ ಈ ಕಡೆ ಬಾ, ಹೇಳು ಜನಗಳಿಗೆ. ಬರೀ ವಾಂತಿ ಮಾಡ್ಕೊಂಡೇ ಇರ್ತಿಲ್ಲ. ಏನ್ ಮಾಡೋಣ, ಘಾಟ್ ಸೆಕ್ಷನ್ ಇತ್ತು ಸ್ವಲ್ಪ. ಘಾಟ್ ಸೆಕ್ಷನ್ ಅಲ್ಲಾದ್ರೆ ವಾಂತಿ ಮಾಡ್ತಾನಂತೆ. ಯಾರ ನೀನು? ವಾಂತೇಶ್. ವೀಕ್ನೆಸ್ ಕೆಲವೊಬ್ರಿಗೆ ಆಗತ್ತೆ, ಕೆಲವೊಬ್ರಿಗೆ ಆಗಲ್ಲ. ಏನ್ ಮಾಡಿ ವೀಕ್ನೆಸ್ ಇಂಥವ್ರನ್ನೆಲ್ಲ ಹಿಡ್ಕೊಂಡು ನಾವು ಟ್ರಿಪ್ಪಿಗೆ ಬರ್ತಿದ್ದೀವಿ. ಆದ್ರೂ ಬರ್ತೀವಿ. ಹೋಗಿರಿ ಮಕ್ಕಳು. ಓಕೆ, ಸಿಗೋಣ ಬೆಳಗ್ಗೆ. ಗುಡ್ ನೈಟ್ ಅಂತ ಮಲ್ಕಳ. ಗುಡ್ ಆಫ್ಟರ್ನೂನ್. ಹಾಂ, ಸೊ ನೆನ್ನೆ 4:15ಗೆ ಬಂದು ಒಳ್ಳೆ ನಿದ್ದೆ ಮಾಡಿ ಒಂದು 11 ಗಂಟೆಗೆ ಎದ್ದು ಒಳ್ಳೆ ಬ್ರೇಕ್ಫಾಸ್ಟ್, ಒಳ್ಳೆ ಆಮ್ಲೆಟ್, ಒಳ್ಳೆ ಚಿತ್ರಾನ್ನ ತಿಂದು ರೈಟ್ ನಾವು ವಿ ಆರ್ ಇನ್ ಮೈ ಫೇವ್ರೆಟ್ ಪ್ಲೇಸ್ ಕುಮಟಾ. ನೋಡಿ ಗೈಸ್, ಇದೇ ಪ್ರಾಪರ್ಟಿ. ಲುಕ್ ಎಟ್ ದ ಪ್ಲೇಸ್. ಎಸ್, ಇದು ಆ್ಯಕ್ಚುಲಿ ಬೀಚ್ ಫ್ರಂಟ್. ನಿಮ್ಗೆ ಅಲ್ಲಿ ಕಾಣ್ತಿರೋದೇ ಬೀಚ್. ಜಸ್ಟ್ ಅಲ್ಲಿ ಬೀಚ್, ಇಲ್ಲಿ ಸ್ಟೇ. ಸೊ ಇದು ಪ್ರೈವೇಟ್ ಪ್ರಾಪರ್ಟಿ. ಆ್ಯಕ್ಚುಲಿ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್. ನಾನು ಆಲ್ಮೋಸ್ಟ್ ಒಂದು 6-7 ವರ್ಷ ಪ್ರತಿ ನ್ಯೂ ಇಯರ್ ಇಲ್ಲೇ ಸೆಲೆಬ್ರೇಟ್ ಮಾಡಿರೋದು. ಸೊ ನನಗೆ, ಆಮೇಲೆ ನನ್ನ ಫ್ರೆಂಡ್ಸ್ಗೆ, ನಾವಿಲ್ಲಿ ಬಂದಿರೋ ಫ್ರೆಂಡ್ಸ್ಗೆ ಭಾರಿ ಅಂದರೆ ಭಾರಿ ಇಷ್ಟ ಈ ಜಾಗ. ಯಾಕಂದರೆ ಆ್ಯಂಡ್ ಮೋರ್ ಓವರ್ ಇದು ನಮ್ಮ ಫ್ರೆಂಡ್ದು. ಸೊ ಅಜಿತ್ ಮತ್ತು ಶರತ್ ಅಂತಿದ್ದಾರೆ, ಅಣ್ಣ ತಂದಿರೋ ಅವ್ರದ್ದು. ಸೊ ನಾನು ಬರ್ತಾಯಿದ್ದೀನಿ ಅಂದರೆ ಸಾಕು. ಸೊ ದೆ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ಚೆನ್ನಾಗೆಲ್ಲ ಅಡುಗೆ ಮಾಡಿಕೊಟ್ಟು ಎಲ್ಲ ನೋಡ್ತಾರೆ. ಸೊ ಆ್ಯಕ್ಚುಲಿ ಮುಂಚೆ ಏನಂದರೆ, ಮುಂಚೆ ಇದು ಟೆಂಟ್ ಇತ್ತು. ಇಲ್ಲಿ ರಾಜಸ್ಥಾನಿ ಟೆಂಟ್ಸ್ ಹಾಕಿದ್ರು. ಅವಾಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಒಂದು 10 years ಮುಂಚೆಯಿಂದ ಬರ್ತಾಯಿದ್ದೀನಿ ಅಲ್ಲಿಗೆ. ಹೋಗ್ತಾ ಹೋಗ್ತಾ ಅವರು ಫ್ರೆಂಡ್ಸ್ ಆಗಿಬಿಟ್ರು. ಆಮೇಲೆ ಇವಾಗ ಹೆಂಗೆ ಅಂದರೆ ಜಸ್ಟ್ ಬರ್ತಾಯಿದ್ದೀನಿ ಸ್ಟೇ ಕೊಡಿ ಅಂತ. ಸೊ 2 ವರ್ಷದಿಂದ ಇರಲಿಲ್ಲ. 2 ವರ್ಷದಿಂದ ಇದು ಮಾಡಿದರು, ಸ್ಟಾಪ್ ಮಾಡಿದರು. ಯಾಕಂದರೆ ಟೆಂಟ್ಸ್ ಎಲ್ಲ ಹಳೇದಾಗಿತ್ತು ಅಂತ. ಈಗ ಹೊಸದಾಗಿ ರೂಮ್ಸ್ ಮಾಡಿದ್ದಾರೆ. ಸೊ ನಾನು ಆಮೇಲೆ ರೂಮ್ ಟೂರೆಲ್ಲ ಕೊಡ್ತೀನಿ.
ಈಗ ಹೊಸ್ದಾಗಿ ರೂಮ್ಸ್ ಮಾಡ್ತಿದ್ದಾರೆ ಆ್ಯಕ್ಚುಲಿ. ಸೊ ಈಗ 4 ರೂಮ್ ಮಾಡಿದ್ದಾರೆ, ಕಪಲ್ಸ್ಗೆ ಒಂದು ದೊಡ್ಡ ರೂಮು ಅಂತೆಲ್ಲ ಮಾಡಿದ್ದಾರೆ. ಯಾಕೆ ಅಂದರೆ ಟೆಂಟ್ಸ್ ಎಲ್ಲ ಹಳೇದಾಯಿತು ಆ್ಯಂಡ್ 1-2 ವರ್ಷದಿಂದ ಸ್ಟಾಪ್ ಮಾಡಿಬಿಟ್ಟಿದ್ರು. ಸೊ ಹೇಳಿ ಆಮೇಲೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ವಿತ್ AC ಎಲ್ಲ. ಈಗ ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಬರ್ಬೋದು. ಮುಂಚೆ ಫ್ಯಾಮಿಲಿ ಎಲ್ಲ ಬರೋಕ್ಕಾಗ್ತಾಯಿರಲಿಲ್ಲ. ಬಿಕಾಸ್ ಫ್ಯಾಮಿಲಿ ಎಲ್ಲ ಯಾಕೆ ಬರೋಕ್ಕಾಗ್ತಿರ್ಲಿಲ್ಲ ಅಂದರೆ ಸ್ಟೇ ಅಲ್ಲಿ ಟೆಂಟು ಆ್ಯಂಡ್ ಎಷ್ಟೊಂದು ಜನಕ್ಕೆ ಟೆಂಟೆಲ್ಲ ಇಷ್ಟ ಆಗ್ತಿರ್ಲಿಲ್ಲ. ನೋಡಿ ಇದಷ್ಟೇ ಸದ್ಯಕ್ಕೆ ಒಂದು ತೋರಿಸ್ತೀನಿ ನೋಡಿ ಹೆಂಗಿತ್ತು, ಹೆಂಗೆ ಮಾಡಿದ್ದಾರೆ, ಸೂಪರ್ ಅಲ್ಲ. ಸೊ ಅಲ್ಲಿ ಬಾತ್ರೂಮ್ ಇದೆ, ಇದು ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಗ್ಲಾಸ್ ರೂಮ್ ನೋಡಿ ಹೆಂಗೆ ಸೂಪರಾಗಿ ಮಾಡಿದ್ದಾರೆ ಅಲ್ಲ. ಮುಂಚೆ ಇದಿರಲಿಲ್ಲ, ಏನು ಹೇಳ್ತಾರೆ, ಟೆಂಟ್ ಇತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟೆಂಟ್ ಸ್ಟೇ ಮಾಡ್ತಾರೆ. ಟೆಂಟ್ ಅಂತ ಚಿಕ್ಕ ಟೆಂಟ್ ಅಲ್ಲ, ರಾಜಸ್ಥಾನಿ ಟೆಂಟ್. ಸೊ ಅವಾಗೆಲ್ಲ ಸಖತ್ತಾಗಿತ್ತು ಆ್ಯಕ್ಚುಲಿ. ಅದೊಂಥರ ಲಕ್ಸುರಿ ಇಲ್ಲ, ಇಟ್ಸ್ ಪೀಸ್. ಲಕ್ಸುರಿ ನೋಡೋಂಗಿದ್ರೆ ನಾವ್ಯಾರು ಇಲ್ಲಿ ಪ್ರಿಫರೇ ಮಾಡ್ತಿಲ್ಲ. ಬಟ್ ಈಗ ಇಟ್ಸ್ ಓಕೆ. ಸೊ ಪ್ರೀಮಿಯಮ್ ಆಗಿದೆ, ಫ್ಯಾಮಿಲಿ ಬರ್ಬೋದು. ಎಲ್ಲ ಇನ್ನೂ ರೆಡಿ ಮಾಡ್ತಿದ್ದಾರೆ. ನಾನೇ ಫಸ್ಟು ರೆಡಿ ಆದಮೇಲೆ ಬರ್ತಿರೋದು. ಕಸ್ಟಮರ್ ಅಲ್ಲ, ಇದೊಂಥರ ನನ್ನದೇ ಜಾಗ ಥರ. ಸೊ ಬಿಕಾಸ್ ನನ್ನ ಫ್ರೆಂಡ್ಸ್ ಅಲ್ಲ, ಸೊ ನಮ್ಮದೇ ಜಾಗ ಥರ. ಸೊ ನಾನೇ ಫಸ್ಟ್ ಬಂದಿದ್ದು. ಅವರು ನ್ಯೂ ಇಯರಿಂದ ಲಾಂಚ್ ಮಾಡ್ತಿದ್ದಾರೆ. ಸೊ ನ್ಯೂ ಇಯರ್ಗಿಂತ ಮುಂಚೆನೇ ಬಂದಿದ್ದೀನಿ ನಾನು, ಯಾಕಂದರೆ ನ್ಯೂ ಇಯರ್ ಅನ್ನೊಂದು ಬೇರೆ ಪ್ಲ್ಯಾನ್ ಇತ್ತು. ಸೊ ನ್ಯೂ ಇಯರ್ಗಿಂತ ಮುಂಚೆ ಬಂದಿದ್ದೀನಿ. ಅವ್ರು ಪ್ರತಿ ವರ್ಷ ನ್ಯೂ ಇಯರ್ಗೆ ನನಗೆ ಕಾಲ್ ಮಾಡ್ತಾರೆ, ಬರ್ತಿದ್ದೀನೋ ಇಲ್ವ ಅಂತ. ಆಮೇಲೆ ಬೇರೆಯವ್ರಿಗೆ ಸ್ಟೇ ಕೊಡ್ತಾರೆ. ಸೊ ಹಾಗೆ ಸೊ ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದಿದ್ದೀವಿ. ಎಲ್ಲಿದ್ದೀವಿ ಅಂದರೆ ಕುಮ್ಠಾಬಾಡ ಬೀಚ್. ಆ್ಯಂಡ್ ಈ ಸ್ಟೇ ಎಷ್ಟು ಸೆರೆನಿಟಿ ಬೀಚ್ ಹೋಮ್ ಸ್ಟೇ ಅಂತ. ನಾನು ಆಮೇಲೆ ನಮ್ಮ ಶರತ್ ಹತ್ರನೂ ಮಾತಾಡಿಸ್ತೀನಿ, ಓನರ್ ಹತ್ರ. ಸೊ ನ್ಯೂ ಇಯರ್ ನೆಕ್ಸ್ಟ್ ವೀಕಿಂದ ಇಲ್ಲ, ಆಲ್ಮೋಸ್ಟ್ ನ್ಯೂ ಇಯರಿಂದ ಓಪನ್ ಆಗುತ್ತೆ. ಸೊ ವೆಬ್ಸೈಟೆಲ್ಲ ಹಾಕ್ತಾರೆ. ಆ್ಯಂಡ್ ನನ್ನ ಫ್ರೆಂಡ್ಸು, ನನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಡಿಸ್ಕೌಂಟ್ ಕೊಡಿಸ್ತೀನಿ. ನನಗೆ ಕೊಟ್ಟಿರೋ ಡಿಸ್ಕೌಂಟ್ ಕೊಡ್ಸೋಕ್ಕಾಗಲ್ಲ, ಬಟ್ ಡಿಸ್ಕೌಂಟ್ ಕೊಡಿಸ್ತೀನಿ. ಆ್ಯಂಡ್ ಎಸ್ ಪ್ಲೀಸ್ ಸೆರೆನಿಟಿ ಹೋಮ್ ಸ್ಟೇಗೆ ಬನ್ನಿ. ಆ್ಯಂಡ್ ತುಂಬ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸ್ವಿಮ್ಮಿಂಗ್ ಪೂಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ. ಒಳ್ಳೆ ನೆಮ್ಮದಿ ಬೇಕು, ಪೀಸ್ ಬೇಕು, ಜಾಗ ಎಂಜಾಯ್ ಮಾಡಬೇಕು, ಪೀಸಾಗಿರಬೇಕು, ಒಳ್ಳೆ ಊಟ ಬೇಕು, ಒಳ್ಳೆ ಫಿಶ್ ಊಟ, ಸೀ ಫುಡ್ ಊಟ ಬೇಕು ಅಂದರೆ ಬರ್ಬೋದು. ಆ್ಯಂಡ್ AC ಹಾಕಿದ್ದಾರೆ ಇವಾಗ. ಮುಂಚೆ AC ಎಲ್ಲ ಗುರು, ಫ್ಯಾನು ಇರಲಿಲ್ಲ, ಫ್ಯಾನ್ ಓಡ್ತಾನೆ ಇರಲಿಲ್ಲ, ಹಂಗಿದ್ವಿ ನಾವು. ಸೊ ಈಗೆಲ್ಲ AC ಹಾಕ್ಯಾರೆ. ಸೊ ನಾನು ನನ್ನ ಫ್ರೆಂಡ್ ಸೋಮ, ನಾವಿಬ್ಬರೇ ಪ್ರತಿ ವರ್ಷ ಬರ್ತಾಯಿದ್ವಿ ಎಲ್ಲರ ಜೊತೆನೂ. ಗ್ಯಾಂಗು, ಮದುವೆ ಆದಮೇಲೆ ಹೆಂಡ್ತಿರ ಜೊತೆ ಎಲ್ಲ ಬಂದಿದ್ವಿ. ಸೋಮ ನೋಡೋ ಜಾಗ. ಸೊ ಹೆಂಗೆ ಮಾಡಿದ್ದಾರೆ, ಬೇಗ ಬಾ US ಇಂದ, ಬೇಗ ಒಂದು ಟ್ರಿಪ್ ಪ್ಲ್ಯಾನ್ ಮಾಡೋಣ ಇಲ್ಲಿಗೆ. ಸೊ ಎಸ್ ಇದಾಗಿದೆ ನೋಡಿ ಜಾಗ. ನೋಡಿ ಹೆಂಗಿದೆ, ಸಖತ್ ದೊಡ್ಡ ಜಾಗ ಆ್ಯಕ್ಚುಲಿ. ಇದು ಇವ್ರದ್ದೇ ಓನ್ ಪ್ರಾಪರ್ಟಿ. ನಾವು ಬಂದಾಗ 10 ವರ್ಷದ ಮುಂಚೆ ಇಲ್ಲಿ ಒಂದು ಸ್ಟೇನೂ ಇರಲಿಲ್ಲ, ನಯಾ ಪೈಸಾ ಸ್ಟೇ ಇರಲಿಲ್ಲ, ಇವರೊಬ್ಬರದೇ ಇತ್ತು ಪ್ರಾಪರ್ಟಿ. ಆ್ಯಂಡ್ ಪ್ರೈವೇಟ್ ಬೀಚ್ ಅಂದರೆ ಅವಾಗೆಲ್ಲ ಇಟ್ಸ್ ವೆರಿ ರೇರ್, ವೆರಿ ರೇರ್. ಈಗ ಏನಾಗ್ಬಿಟ್ಟಿದೆ ಅಂದರೆ ಕುಮಟಾದಲ್ಲಿ ಸುತ್ತ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಬರೀ ಬೀಚ್ ಆಗ್ಬಿಟ್ಟಿದೆ. ದಿಸ್ ಇಸ್ ಟರ್ನಿಂಗ್ ಔಟ್ ಟು ಬಿ ಅನದರ್ ಗೋಕರ್ಣ. ಏನು ಹೇಳ್ತೀರ ಹೇಳಿ. ಬಟ್ ಹಾಳು ಮಾಡಿಬಿಡಿ ಅಷ್ಟೇ, ಬಂದಿದ್ದ ಕಡೆ ಎಲ್ಲ ಹಾಳು ಮಾಡಿ ಗಬ್ಬಿಸ್ಬಿಡಿ. ನಾವು ಬಂದಾಗ ದಿಸ್ ಇಸ್ ಲೈಕ್ ಲಕ್ಸುರಿ ಪ್ರೈವೇಟ್. ನಮಗೆ ಲಕ್ಸುರಿ ಅಂದ್ರೆ ಪ್ರೈವೇಟ್ ಬೀಚು, ನಿಮ್ಮದು ಯಾರು ಕೇಳಂಗಿರಬಾರ್ದು. ಬಂದ್ವಾ, ತಿಂದ್ವಾ, ಉಣ್ವಾ, ಡ್ಯಾನ್ಸ್ ಆಡೋದ್ವಾ, ಮಜಾ ಮಾಡೋದ್ವಾ, ಹೋದ್ವಾ ಅಷ್ಟೇ. ಹಂಗಿರಬೇಕು, ಹಂಗಿತ್ತು, ಹಂಗಿದೆ ಇದುವರೆಗೂ. ಈಗ ಸ್ವಲ್ಪ ಎಲ್ಲ ಚೇಂಜ್ ಆಗಿ, ಸಾರಿ ನನ್ನ ಹೆಂಡತಿ ಕಾಲ್ ಮಾಡೋಣ ಮತ್ತೆ ಕಟ್ಟಾಯಿತು, ಏನು ಹೇಳ್ತದೆ ಗೊತ್ತಿಲ್ಲ. ಸೊ ಹಂಗಿತ್ತು. ಇವಾಗ ನೋಡಿದ್ರೆ ಫುಲ್ಲು ಸ್ಟೇಗಳೇ ಆಗ್ಬಿಟ್ಟಿದೆ. ಸಖತ್ ರೆಸಾರ್ಟ್ಸ್ ಇದೆ ಕುಮಟಾದಲ್ಲಿ. ಇದು ಮುಂಚೆ 10 ವರ್ಷಕ್ಕೆ ಬಂದಾಗ ಇವರೊಬ್ಬರದೇ ಹೋಮ್ ಸ್ಟೇ ಇದ್ದಿದ್ದು. ರೆಸಾರ್ಟ್ ಅನ್ನೋದೇ ಇರಲಿಲ್ಲ, ರೆಸಾರ್ಟ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಗೈಸ್ ನೋಡಿ ಬೀಚ್ ಜಸ್ಟ್ ರೈಟ್ ಇನ್ ಫ್ರಂಟ್ ಆಫ್ ದ ಬೀಚ್. ಸೊ ನಿಮ್ಗೆ ಯಾರಿಗಾರು ಬೇಕಂದರೆ ಅವ್ರದ್ದು ಕಾಂಟ್ಯಾಕ್ಟು ಇದೆಲ್ಲ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ್ಯಂಡ್ ಸ್ಟಿಲ್ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಮಾತಾಡಿ ಒಳ್ಳೆ ಡಿಸ್ಕೌಂಟ್ ಕೊಡಿಸ್ತೀನಿ. ನೋಡಿ ಇದೆಲ್ಲದೆ ಸ್ಟೇ ಆ್ಯಂಡ್ ದಿಸ್ ವಿಲ್ ಬಿ ಯುವರ್ ಸ್ಟೇ ಆ್ಯಂಡ್ ದಟ್ ಈಸ್ ಯುವರ್ ಬೀಚ್. ಸೊ ಇದು ಗೇಟ್ ಆ್ಯಕ್ಚುಲಿ ಅಲ್ಲಿತ್ತು ಹೋಗೋಕ್ಕೆ, ಬಟ್ ಇಲ್ಲಿ ಮಾಡಿದ್ದಾರೆ. ಎಸ್, ಬ್ಯಾಕ್ ಟು ಮೈ ಫೇವ್ರೆಟ್ ಪ್ಲೇಸ್. ಇಟ್ಸ್ ಬೀನ್ ಆಲ್ಮೋಸ್ಟ್ 2 ವರ್ಷ ಆಯಿತು, 3 ವರ್ಷ ಆಯಿತು ಗೈಸ್, 3 ವರ್ಷ ಆಯಿತು ಅವರು ರೆಡಿ ಮಾಡೋಕ್ಕೆ. ಇದೆಲ್ಲ ತೆಗೆದು ಮಾಡ್ತೀನಿ ಅಂತ ಇವಾಗ ಮಾಡಿದ್ದಾರೆ. ಸೊ ಅವ್ರು ಕರೆಕ್ಟಾಗಿ ಮಾಡಿ ಇನ್ನೇನು ಓಪನ್ ನನಗೋಸ್ಕರ ಅಂತ ಪಾಪ 2 ರೂಮ್ ರೆಡಿ ಮಾಡಿ ಕೊಟ್ಟಿದ್ದಾರಲ್ಲ, ಕ್ಲೀನ್ ಮಾಡಿಸಿ. ಇನ್ನೂ ಕೆಲಸ ನಡೀತಾ ಇದೆ. ಅದಕ್ಕೆ ಇನ್ನೊಂದು 10 ದಿನ ಬೇಕಾಗುತ್ತೆ. ನ್ಯೂ ಇಯರ್ ಟೈಮು, ಆ ಟೈಮಲ್ಲಿ ಓಪನ್ ಮಾಡ್ತಾರೆ. ಸೊ ಎಸ್, ಆಮೇಲೆ ಇನ್ನೊಂದು ಒಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ. ಎಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಚೆನ್ನಾಗಿ ಬೂಮ್ ಮಾಡಿ. ಅವನ ಕೈಲಿ ಶರತ್ ಕೈಲಿ ಮಾತಾಡ್ತೀನಿ. ಆಮೇಲೆ ನೋಡಿ ಇದೆಲ್ಲ ಆ್ಯಕ್ಚುಲಿ ಸಿಟ್ಔಟ್ ಏರಿಯಾ. ಮುಂಚೆ ನಾವು ಇಲ್ಲಿಗೆ ಹೋಗ್ತಾಯಿದ್ವಿ, ಈ ಕಡೆಯಿಂದ ಹೋಗ್ತಾಯಿದ್ವಿ ಬೀಚ್ಗೆ. ಇಲ್ಲಿದೆಯಲ್ಲ, ಇಲ್ಲೊಂದು ಸ್ಪೇಸ್ ಇದೆ ನೋಡಿ.
ಇಲ್ಲಿ ಇಲ್ಲಿ ಚಿಂದಿಯಲ್ಲ ಬೀಚ್, ಇಲ್ಲಿಂದ ಹೋಗ್ತಾ ಇದ್ವಿ ಈ ಕಡೆಯಿಂದ. ಸೊ ಹೆವಿ ದೊಡ್ಡ ಪ್ರಾಪರ್ಟಿ. ನನಗೆ ನನ್ನ ಫಸ್ಟ್ ಕಂಪ್ನಿ ನನ್ನ ಫ್ರೆಂಡ್ ಇದ್ಲು. ಸೊ ಶೀ ರೆಕಮೆಂಡೆಡ್ ದಿಸ್ ಪ್ಲೇಸ್. ಸೊ ಐ ಥ್ಯಾಂಕ್ ಹರ್ ವಂದನಾಗೆ. ಅವ್ರು ಹೇಳಿದ್ದಕ್ಕೆ ಅವಾಗೆಲ್ಲ ಅದೇ ಹೇಳಿಲ್ವಾ, ಅವಾಗೆಲ್ಲ ನಮಗೆ ನಮ್ಮ ಬರೋ ಗ್ಯಾಂಗಲ್ಲೆಲ್ಲ ಅಯ್ಯೋ ಹಂಗೆ ಬೇಕು ಹಿಂಗೆ ಬೇಕು ಅನ್ನಂಗೆಲ್ಲ ಇದ್ದರೆ ನಾವೆಲ್ಲ ಕರ್ಕೊಂಡೇ ಬರಲ್ಲ. ಎಲ್ಲೋದ್ರೂ ಅಡ್ಜಸ್ಟ್ ಆಗಿರಬೇಕು. ಅಲ್ಟಿಮೇಟ್ಲಿ ಪ್ಲೇಸ್ ಚೆನ್ನಾಗಿರಬೇಕು. ಪ್ಲೇಸ್ ದರಿದ್ರವಾಗಿದ್ದು ನಿಮಗೆ ಲಕ್ಸುರಿ ಕೊಡ್ತಾರೆ ಅಂದರೆ ಚೆನ್ನಾಗಿರೋದು. ನೋಡಿ ಇದೆಲ್ಲ ಪ್ಲೇಸು ಆ್ಯಕ್ಚುಲಿ ಇನ್ನೂ ರೆಡಿ ಮಾಡಬೇಕು. ಅವರು ರೆಡಿ ಮಾಡ್ತಾ ಇದ್ದಾನೆ. ಇನ್ನೊಂದು 6-7 ತಿಂಗಳು ಬೇಕು ಕಂಪ್ಲೀಟಾಗೆಲ್ಲ ಚೆನ್ನಾಗಿ ಮಾಡೋಕ್ಕೆ. ನೋಡಿ ಫುಲ್ ಪ್ರೈವೇಟ್ ಪ್ರಾಪರ್ಟಿ, ಯಾವನು ಏನೂ ಕೇಳಲ್ಲ ಇವ್ರದ್ದೇ ಎಲ್ಲ. ಇಲ್ಲೆಲ್ಲ ಟೆಂಟ್ಸ್ ಇತ್ತು ನೋಡಿ, ಇಲ್ಲಿ ಇದೆಯಲ್ಲ ಇದು ಟೆಂಟ್, ಇದು ಅಲ್ಲಿ ಕಾಣ್ತಿದೆಯಲ್ಲ ಟೆಂಟು. ಸೊ ನಾವೆಲ್ಲ ಅಲ್ಲಿ ತಗೋತಾ ಇದ್ವಿ ಟೆಂಟು, ನಾನು ಸೋಮ ನಮ್ಮ ಗ್ಯಾಂಗ್ ಎಲ್ಲ ಬಂದರೆ. ಸೊ ಬರ್ತಿದ್ದಿದೆ, ನಾನು ಸೋಮನೇ ಜಾಸ್ತಿ ಬಂದಿರೋದು. ಹಂಗಿತ್ತು ಗೈಸ್. ಸೊ ಎಸ್ ಹಿಂಗಿದೆ. ಸೊ ಇನ್ನೊಂದು 3 ದಿನ ಇಲ್ಲೇ, ನಾಳೆ ಹೊನ್ನಾವರ, ಆಮೇಲೆ ಇವತ್ತು ಸಂಜೆ ಅಲ್ಲಿ ಇಲ್ಲಿ ಹೋಗೋ ಪ್ಲೇಸಸ್ ಇದೆ. ತುಂಬ ಪ್ಲೇಸಸ್ ಇಲ್ಲ, ಬಂದಾಗೆಲ್ಲ ಹೋಗ್ತಾನೆ ಇರ್ತೀನಿ. ಬಟ್ ಸ್ಟಿಲ್ ಚಿಲ್ ಮಾಡೋಕ್ಕೆ ನೋಡಿಕೊಂಡು ಜಾಗಗಳೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಫುಲ್ ಪೀಸ್ ಔಟ್ ಆಗಿರೋದು. ಇದಕ್ಕೊಂದು ರೀಲ್ ಮಾಡಿ ಹಾಕ್ತೀನಿ. ಸೊ ಅವಾಗ ನಿಮ್ಗೆಲ್ಲರಿಗೂ ಇವನು ಯಾರು ಆಯ್ ಮಾಡ್ತಾವನೆ, ಸುಮ್ಮನೆ ಕೂತವನೆ, ಉಗಿರಿ ಮಕ್ಕೆ ಬಾ ಈ ಕಡೆ, ಬರ ಈ ಕಡೆ, ಅದು ಕಾಣಿಸ್ಬಿಡುತ್ತೆ ಮಗ. ಆಗಲೇ ಹೊಡೆದ್ಬಿಟ್ಟ ಅದನ್ನ. ಬಾ ಇನ್ನು ಈ ಕಡೆ, ಇಲ್ಲಿ ಬಾ. ಹಲೋ, ಹಾಂ ಹೇಳೋ, ಏನು ಹೇಳೋ, ಹೇಳು ಏನು ಜಾಗದ ಬಗ್ಗೆ ಹೇಳೋ. ಏನು ಇವತ್ತೇ ಫಸ್ಟ್ ಬರ್ತಿರೋದಾ? ಮತ್ತೆ ಸಖತ್ತಾಗಿದೆ ಅಂತ ಹೆಂಗೆ ಹೇಳ್ತೀಯ? ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೇಕು ನೀನು. ಎಲ್ಲ ಅದು ನಾನು ಹೇಳ್ಕೊಡ್ಬೇಕು. ಎಂತ ಬಾಳು. ತಿಪ್ಪುರ್ಲ ಹಾಕೋ ಬಂದಿಲ್ಲ ಫ್ರೆಂಡ್. ಅವ್ನು ಬಂದಿರೋದೇ ಬಡ್ಡಿ ಮಗ ಒಂದ್ಸತಿ ಫಸ್ಟ್ ವರ್ಷ, ಅದಾದ್ಮೇಲೆ ಇನ್ನೊಂದ್ಸತಿ ಬಂದಿದ್ದ. ಇದು 3ನೇ ಸತಿ ಬರ್ತಾವನೆ. ತಿಕ್ಕಾ ಮುಚ್ಚು. ಲಾಸ್ಟ್ ಟೈಮ್ ಬಂದಿದ್ದು ಬೇರೆ ರೆಸಾರ್ಟ್ಗೆ, ಕರೆಕ್ಟಾ? ಇವ್ರದ್ದು ರೆಡಿ ಆಗಿರಲಿಲ್ಲ. ಸೊ ಸುಳ್ಳು ಹೇಳಬಾರ್ದು ಗೈಸ್, ಬರೀ ಸುಳ್ಳು, ಬರೀ ಇದೆ ನನ್ನ ಮಗಂದು. ಉಗಿರಿ ಮಕ್ಕಿ ಇವನಿಗೆ ಕಳ್ಳ. ಇದು ಸಬ್ಸ್ಕ್ರೈಬರ್ಸ್ ಕೇಳ್ತಿರ್ತೆ, ಯಾವಾಗ ನೋಡೋದು ಇದೇ ಟಿ ಶರ್ಟಲ್ಲಿ ಇರ್ತಾನೆ ಟ್ರಿಪ್ಪಲ್ಲಿ ಅಂತ. ಸೊ ಯಾರೋ ಫೇವ್ರೆಟ್ ಶರ್ಟ್ ಇನ್ ಫೇವ್ರೆಟ್ ಪ್ಲೇಸ್. ಸೊ ಯಾ, ಸೊ ಒಳ್ಳೆ ಪ್ರಾಪರ್ಟಿ. ಇನ್ನೇನು ರೆಡಿ ಆಗುತ್ತೆ, ನಾನು ನಿಮಗೆಲ್ಲ ಅಪ್ಡೇಟ್ ಮಾಡ್ತೀನಿ. ಬನ್ನಿ, ನಮ್ಮ ಶರತ್ ಬಂದಮೇಲೆ ಮಾತಾಡಿಸ್ತೀನಿ. ಅದನ್ನೇ ಹೇಳ್ತಾ ಇದ್ದೀನಿ ಅವಾಗಿಂದ. ಓಕೆ, ಇವಾಗ ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತೆಲ್ಲ ತೋರಿಸ್ತೀನಿ. ಲೆಟ್ಸ್ ಹ್ಯಾವ್ ಸಮ್ ಫನ್. ಹೆಂಗಿತ್ತಮ್ಮ ಜಾಗ? ಹೆಂಗಿದೆ? ಬ್ಯೂಟಿಫುಲ್. ಓಕೆ, ನನ್ನ ಫ್ರೆಂಡ್ ಸಖತ್ತಾಗಿದೆ ಅಂತ ಹೇಳಿದ್ರು. ತೋರ್ಸೋಕ್ಕಾಗಲ್ಲ, ಸೀಕ್ರೆಟ್ ಫ್ರೆಂಡ್. ವೀಡಿಯೋದಲ್ಲಿ ಯಾರು ಬರಲ್ಲ, ಅವರೆಲ್ಲ ಏನು ಮಾಡೋಕ್ಕಾಗುತ್ತೆ. ಓಕೆ, ಇವಾಗ ನಾವು ಇದು ಊದ್ಬತ್ತಿ ಹಚ್ಬೇಕು. ಊದ್ಬತ್ತಿ ಹಚ್ಬಿಟ್ಟು ಆಮೇಲೆ ಸಿಗುವ. ಈಗ ಒಳ್ಳೆ ಊಟ ಎಲ್ಲ ಹೇಳಿದ್ದೀವಿ. ಯೋ ಮಂಗಳಾರತಿ ಎಲ್ಲ ಮಾಡಿ ಸಿಗೋಣ ಗೈಸ್. ಫಿಶ್ ಬೇಕಾ? ಫಿಶ್ ನೋಡಿ, ಲೈವ್ ಫಿಶ್ ಅಂತ ಅಂದ್ಕೊಂಡ್ರೆ ನಿಮಗೆ ಬುದ್ಧಿ ಇಲ್ಲ. ದಿಸ್ ಈಸ್ ರವಾ ಫಿಶ್ ಫ್ರೈ. ಇದು ನಮ್ಮ ಬಾಡಾ ಬೀಚಿನ ಫೇಮಸ್ ಫಿಶ್ ಫ್ರೈ. ಇದನ್ನು ನೋಡ್ತಿರೋರು ನಿತೀಶ್, ತಿಂತಿರೋರು ನಾವು. ಏನು ಮಗ, ಏನು ಅನಿಸ್ತದೆ ಫಿಶ್ ನೋಡಿ? ಫಿಶ್ ಥರ ಇದೆ. ಯಾರೋ ನೀನು ಸೆಡೆ ಹೋಗು, ಇಂಥವ್ರ ಜೊತೆ ಮಾತಾಡಬಾರ್ದು ಫ್ರೆಂಡ್ಸ್. ಸೊ ಎಸ್, ಲೆಟ್ಸ್ ಹ್ಯಾವ್ ಫಿಶ್ ನೌ. ಯೋ ಗೈಸ್, ಗುಡ್ ಈವ್ನಿಂಗ್. ಲಾಗ್ ಮಾ ಲಾಗ್. ಯೋ, ವೆಲ್ಕಮ್ ಟು ದ ಪ್ರೈವೇಟ್ ಬೀಚ್. ಹೆಂಗಿದೆ? ಯಾ, ಸನ್ಸೆಟ್ ಆಗ್ತಾ ಇದೆ ನೋಡಿ. ಅಲ್ಲಿ ಬೆಟ್ಟ, ಅಲ್ಲಿ ಬೆಟ್ಟ, ಇಲ್ಲಿ ನಾನು. ಯೋ, ಸೊ ಒಳ್ಳೆ ಸನ್ಸೆಟ್ಟು, ಸಂಜೆ ಒಳ್ಳೆ ಗಾಳಿ ಬರ್ತಾ ಇದೆ. ನೆಮ್ಮದಿ ಅಲ್ಲ ಜೀವನ. ಇಲ್ಲೇ ಇದ್ಬಿಡೋಣ ಅನ್ಸಿದ್ರು. ಬಟ್ ಏನು ಮಾಡೋದು, ಮನೆಗೆ ಹೋಗಲೇಬೇಕು. ಅಪ್ಪ ಅಮ್ಮ ಹೆಂಡತಿ ಮಕ್ಕಳೆಲ್ಲ ಅವರೇ. ಹಿಂಗೆ ಇದ್ರೆ ಲೈಫ್ ಚೆಂದ ಅಲ್ಲ? ಆರಾಮಾಗಿ ಏನು ರೆಸ್ಪಾನ್ಸಿಬಿಲಿಟಿ ತಲೆ ಕೆಡಿಸ್ಕೊಳ್ಳೆ. ಯಾ, ಸನ್ಸೆಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇವಾಗ ಸಂಜೆ ಇನ್ನೊಂದು ಕಡೆ ಹೋಗೋ ಪ್ಲ್ಯಾನ್ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಹೋಗ್ತೀವಿ. ಅಲ್ಲೊಂದು ಬೆಟ್ಟ ಕಾಣಿಸ್ತಿದೆಯಾ ನನ್ನ ಹಿಂದೆ? ಬೆಟ್ಟದ ಹತ್ರ ಒಂದು ಜಾಗ ಇದೆ, ಒಳ್ಳೆ ಸ್ಪಾಟ್ ಸನ್ಸೆಟ್ಗೆ. ಸೊ ಪ್ಲ್ಯಾನಿಂಗ್ ಟು ಗೋ. ನೋಡೋಣ, ಡಿಪೆಂಡ್ಸ್ ಆನ್ ದ ಮೂಡ್. ಇವಾಗ ಮಧ್ಯಾಹ್ನ
ಒಳ್ಳೆ ಫಿಶ್ ಪ್ರಾನ್ಸ್ ಎಲ್ಲ ಮಾಡ್ಕೊಂಡಿದ್ರು. ಚೆನ್ನಾಗಿ ತಿಂದು ಚಿಲ್ ಮಾಡಿ ಆರಾಮಾಗಿ ಕುತ್ಕೊಂಡು ಮಾತುಕತೆ ಎಲ್ಲ ಆಡಿ ಫ್ರೀಯಾಗಿ ಈಗ ಬೀಚಲ್ಲಿ ವಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ. ಇದಾದ್ಮೇಲೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಅಲ್ಲಿ ಶೋ ದಟ್ ಪ್ಲೇಸ್. ಮೋಸ್ಟ್ ಪ್ರಾಬಬ್ಲಿ ಹೋಗ್ತೀವಿ, ಬಟ್ ಈ ಸೋಂಬೇರಿಯನ್ನು ಮಕ್ಕಳು ಗೊತ್ತಿಲ್ಲ ಏನಂತ. ಏನೋ ಮಾಡ್ತಿದ್ಯಾ ಸೋಂಬೇರಿ? ಏನಪ್ಪ ಹೆಂಗೆ ಎಂಜಾಯ್ ಮಾಡ್ತಿದ್ಯಾ? ಓ ಇವನೇ ನೋಡಿ ಗುಬಾಡ್ ನನ್ನ ಮಗ. ನೋಡಿ ಗೈಸ್ ಸನ್ ಸೂಪರಾ, ಒಳ್ಳೆ ಸನ್ಸೆಟ್. ಏನಾರು ಹಿಡ್ಕೊಬೋದು ನಿನಗೆ, ಯಾಕೆ? ಯಾರೋ ನೀನು? ಯಾರು ನೀನು? ನಾನು ಏನಾರು ಹಿಡ್ಕೊಬೋದು ಫ್ರೆಂಡ್ಸ್. ಇವ್ನಿಗೇನು ಕೇಳಿ, ಇವ್ನಿಗೆ ಇಟ್ಕೊಂಡಿರೋ ಅಂತ ಹೇಳಿ. ಒಳ್ಳೆ ಸನ್ಸೆಟ್ ಆಗ್ತದೆ.